ಕಣ್ಣೀರು ತರಿಸುತ್ತದೆ ಈ ತಾಯಿಯ ಕಷ್ಟ. 2 ಕಾಲುಗಳಿಲ್ಲದ ತಾಯಿ ಅಪಘಾತಕ್ಕೀಡಾದ ತಂದೆ ಕುಟುಂಬಕ್ಕೆ ನಿಮ್ಮ ಆಸರೆ ಬೇಕಿದೆ ಸ್ನೇಹಿತರೆ. ಇವತ್ತು ಬಹಳ ಒಂದು ವಿಶೇಷವಾದಂತಹ ಒಂದು ಸ್ಪೆಷಲ್ ರಿಪೋರ್ಟನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಸ್ನೇಹಿತರೆ, ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಗ್ರಾಮದ ಪೂಜಾ ಎಂಬುವರ ಒಂದು ಕಣ್ಣೀರಿನ ಒಂದು ಕಥೆಯನ್ನು ಕೇಳಿದ್ರೆ ಎಂತಹ ಮನಸ್ಸು ಕೂಡ ಕರಗುತ್ತೆ ಸ್ನೇಹಿತರೆ. ಬದುಕನ್ನು ಉಳಿಸ್ಕೊಳ್ಳೋದಕ್ಕೆ ತನ್ನ 2 ಕಾಲುಗಳನ್ನೇ ಕಳೆದುಕೊಂಡಿರತಕ್ಕಂತಹ ಈ ತಾಯಿ ಇಂದು ಬಾಡಿಗೆ ಮನೆಯಲ್ಲಿ ನೋವಿನ ನಡುವೆ ಜೀವನ ದೂಡ್ತಾ ಇದ್ದಾಳೆ ಸ್ನೇಹಿತರೆ. ಬೀದಿ ಆಟ ಇಲ್ಲಿಗೆ ನಿಂತಿಲ್ಲ. ಮನೆಯ ಆಧಾರವಾಗಬೇಕಾಗಿದ್ದಂತಹ ಪೂಜಾ ಅವರ ಪತಿಯು ಕೂಡ ಬಸ್ ಅಪಘಾತದಲ್ಲಿ ಕಾಲು ಪೆಟ್ಟಾಗಿದ್ದು ಇವರು ಕೂಡ ಸರಿಯಾಗಿ ನಡೆಯಲಾಗದೆ ಒಂದು ನೋವಿನಲ್ಲಿದ್ದಾರೆ. ಈ ಒಂದು ದಂಪತಿಗಳಿಗೆ 2 ಪುಟ್ಟ ಮಕ್ಕಳಿದ್ದಾರೆ ಸ್ನೇಹಿತರೆ. ಒಂದು ಮಗು 1ನೇ ತರಗತಿ ಓದ್ತದೆ, ಇನ್ನೊಂದು ಮಗು ಅಂಗನವಾಡಿ ಓದ್ತಾ ಇದೆ. ತಮ್ಮ ಒಂದು ತಂದೆ ತಾಯಿಯ ಒಂದು ಸ್ಥಿತಿಯನ್ನು ತಿಳಿಯದಂತಹ ಒಂದು ಮುಗ್ಧ ಕಂದಮಗಳು ಇವತ್ತು ಹಸುವಿನಿಂದ ಕಂಗಾಲಾಗ್ತಾ ಇದ್ದಾರೆ ಸ್ನೇಹಿತರೆ. ನಂಜನಗೂಡಿನ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂತಹ ದರ್ಶನ್ ಧ್ರುವ ನಾರಾಯಣರವರೇ, ನಾವು ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದು ಒಂದೇ ಒಂದು, ದಯವಿಟ್ಟು ಈ ಅಸಹಾಯಕ ಕುಟುಂಬಕ್ಕೆ ಒಂದು ತಲೆಯ ಮೇಲೆ ಒಂದು ಸೂರು ಕಲ್ಪಿಸಿಕೊಡಬೇಕು. ಪಾಪ ಆ ಹೆಣ್ಣು ಮಗಳು ಬಾಡಿಗೆ ಮನೆಯಲ್ಲಿ ಜೀವನ ದೂಡ್ತಾ ಇದ್ದಾಳೆ ಸ್ನೇಹಿತರೆ. ನಿಮ್ಮ ಒಂದು ನಡೆ ಏನಿದೆ ಅದು ಕುಟುಂಬಕ್ಕೆ ಒಂದು ಭವಿಷ್ಯವನ್ನೇ ಬದಲಿಸಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ನೋಡಿ ಸ್ನೇಹಿತರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅರ್ಥವಿಲ್ಲ ಪರ್ಥವಿಲ್ಲ ಅಂತಹ ವಿಡಿಯೋಗಳನ್ನು ನೋಡಿ ಕಾಲ ಕಳೆಯುವ ಹಲವಾರು ಸ್ನೇಹಿತರಿದ್ದಾರೆ. ಅದರ ಬದಲು ಇಂತಹ ನೋವಿನಲ್ಲಿರುವಂತಹ ಒಂದು ಜೀವಗಳಿಗೆ ಸ್ಪಂದಿಸಿ, ಹಾಗಾದರೂ ಸ್ವಲ್ಪ ಪುಣ್ಯ ಬರುತ್ತೆ. ಹನಿ ಹನಿ ಗೂಡಿದರೆ ಹಳ್ಳ ಅಂತಕ್ಕಂತಹ ಒಂದು ಹಿರಿಕರ ಮಾತು ಎಷ್ಟು ಸತ್ಯನೋ ಹಾಗೆ ಕರ್ನಾಟಕದ ಒಬ್ಬರು ಕೂಡ ಕೇವಲ ಒಂದೊಂದು ರೂಪಾಯಿ ಹಾಕಿದ್ರೂ ಕೂಡ ಈ ತಾಯಿಯ ಒಂದು ಚಿಕಿತ್ಸೆ ಮತ್ತು ಮಕ್ಕಳ ಭವಿಷ್ಯಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ದೊಡ್ಡ ಆಸರೆ ಆಗ್ತದೆ. ಮಾನವೀಯತೆಗಿಂತ ದೊಡ್ಡ ಧರ್ಮವಿಲ್ಲ ಸ್ನೇಹಿತರೆ. ಇಂದು ಈ ಕುಟುಂಬಕ್ಕೆ ನೀವು ಎಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲೋಣ. ನಿನ್ನ ಹೆಸರೇನವ? ಪೂಜಾ. ಎಷ್ಟು ದಿನ ಆಯ್ತವ ಇದು? 20 ದಿನ ಆಯ್ತು. ಕಾಲ ಆಪರೇಷನ್ ಆಗಿ ತೆಗ್ದು 3 ವರ್ಷ ಆಯ್ತು. ತೆಗ್ದು ಇವಾಗ 20 ದಿನ ಆಯ್ತು. ಕಾಲ ತೆಗ್ದು 2 ಕಾಲು ಹೋಗದ. 2 ಕಾಲು ಹೋಗದ. ನಿಮ್ಮ ಯಜಮಾನ್ರವ? ನಮ್ಮ ಯಜಮಾನ್ರಿಗೂ ಇವಾಗ ರೀಸೆಂಟ್ ಆಗಿ 7 ತಿಂಗಳು ಆಯ್ತು ಅಣ್ಣ. ನಿನಗೂ ಇದು ಬಾಡಿಗೆ ಮನೆ ಸ್ವಂತ ಮನೆವ? ಬಾಡಿಗೆ ಮನೆ. ಓ, ಬಾಡಿಗೆ ಸ್ವಂತ ಮನೆ ಇಲ್ಲ? ಸ್ವಂತ ಮನೆ ಇಲ್ಲ. ನನಗೋಸ್ಕರ ನಮ್ಮ ಅಪ್ಪ ಅಮ್ಮ ಆಪರೇಷನ್ ಮಾಡಿಸ್ಬೇಕಾದ್ರೆ ಬರಗಾಲನ ಮಾರ್ಬಿಟ್ರು. ಬಾಡಿಗೆ ಮನೆ ತುಂಬಾ ಕಷ್ಟದಲ್ಲಿದ್ದೀವಿ. ಓಹ್, ಮನ ಮಾರ್ಬಿಟ್ಟು ಆಪರೇಷನ್ ಮಾಡಿಸಿರೋದು. ತುಂಬಾ ಬಡವರು. ನಮ್ಮ ಗೌರ್ಮೆಂಟ್ನಿಂದ ಏನೂ ಸಹಕಾರ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ. ಮನನೂ ಕೊಟ್ಟಿಲ್ಲ. MLA ಸಾಹೇಬರು ಕಾಣ್ಬೇಕಾಯ್ತು. ಯಾವ MLA ಸಾಹೇಬರು ನಮ್ಮ ಕೈ ಹೋಗಕ್ಕಾಗುತ್ತೆ? ಆಗಲ್ಲ. ಈಗ ನಾ ಏನು ಕರ್ಕೊ ಬಂದೆ ಅಲ್ಗ MLA ಸಾಹೇಬ್ರ ತನಕ. ಮನ ಇಲ್ಲದ ಕಾರಣದಿಂದ ಅವ್ರ ಕಡೆಯಿಂದ ಯಾವುದಾದ್ರು ಒಂದು ಒಳ್ಳೇದು ಮಾಡ್ಕೊಡ್ತಾರೆ ಅವರು. ಯಾವ ಕಾರಣಕ್ಕೂ ಇಲ್ಲ ಅನ್ನಲ್ಲ. ನಿನ್ನ ಪರಿಸ್ಥಿತಿ ನೋಡಿ ಒಳ್ಳೇದು ಮಾಡ್ಕೊಡ್ತಾರವ. ನಾನು ಬಂದು ಅಲ್ಲಿ ವಿಷಯ ತಿಳ್ಕೊಂಡು ನಾನು ನಿನ್ನ ಕರ್ಕೊಯ್ತೀನಿ. ನಿಮ್ಮ ತಾಯಿ ನೀನು ಬರ್ಬೇಕಾಯ್ತವ. ಮಕ್ಕಳು ಎಷ್ಟವ? 2 ಓದ್ತಾರ? 1ನೇ ಕ್ಲಾಸ್. ಅಂಗನವಾಡಿ ಒಬ್ಬ. ಹಿಂಗೆ ನಿಂಗೆ ಏನು ಅನ್ನಿಸ್ತಾವ ಇಲ್ಲಿ ಈ ಥರ ಇದ್ದಕ್ಕ? ಮನ್ಸಂಗೆ ಕಷ್ಟ ಬರ್ತವ. ಯಾವ ತಡ್ಕೋಬೇಕು. 4 ದಿನ ಕಷ್ಟ 4 ದಿನ ಸುಖ. ಏನು ನಿನ್ನ ಪರಿಸ್ಥಿತಿ ನೋಡಿದ್ರೆ ಹಿಂಗೆ ಎಂಥವ್ರು ಅಯ್ಯೋ ಅನ್ಬೇಕು. ಆಯ್ತವ, ಒಳ್ಳೇದಾಗಲಿ. ನಾನೇನೋ ನಿನ್ನ ಭೇಟಿ ಮಾಡ್ಬೇಕಾಯ್ತು. ಯಾರೋ ಒಂದು ಅಪ್ಲೋಡ್ ಮಾಡಿದಾಕ ಇವ್ರು ನೋಡಲೇಬೇಕಲ್ಲ ನಾನು ಅಂದ್ಬಿಟ್ಟು, ನಮ್ಮ ಊರಿಂದ ಮಡುನಳ್ಳಿ ಮಂಟಲಿಂಗಾಚಾರ್ಯ ಅಂದ್ಬಿಟ್ಟು ನೀನು ನೋಡಲೇಬೇಕಲ್ಲ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದು. ನನಗೂ ದುಃಖಕರ, ಏನು ಮಾಡೋಕ್ಕಲ್ಲ ಪರಿಸ್ಥಿತಿ. ಯಾವುದೇ ಜನ ಆಗಲಿ ಯಾರೇ ಆಗಲಿ ಬಂದು ನೋಡೋದು ನಮ್ಮ ಕರ್ತವ್ಯ. ನಮ್ಮ ಕೈಲಿ ಶಕ್ತಿ ಇಲ್ಲ ಅಂದ್ರೂ ದಾರಿ ತೋರ್ಸೋ ಅನ್ನೋ ದೃಷ್ಟಿಯಿಂದ ನಿನ್ನ ಭೇಟಿ ಆದೇವ. ಒಳ್ಳೇದಾಗ್ಲವ. ನನ್ನ ಕಡೆಯಿಂದ ನಾನು ಏನು ಸಹಕಾರ ಕೊಡ್ತೀನಿ. ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀವ. ಏನಾದರೂ ಏನಾದರೂ ದೇವ್ರ ಕಡೆ MLA ಸಾಹೇಬ್ರು ಹಾಕ್ಬಿಟ್ರೆ ಮರಗೆಲ್ಸ ಪೂರ್ತ ನನ್ನ ಕಡೆಯಿಂದ ಫ್ರೀಯಾಗಿ ಮಾಡ್ಕೊಡ್ತೇವೆ. ಇಷ್ಟು ನನ್ನ ಕಡೆಯಿಂದ ಹೆಲ್ಪ್ ಸಿಕ್ಕತ್ತವ. ಒಳ್ಳೇದಾಗ.